ಇವತ್ತು ಎಲ್ಲ ಮನುಷ್ಯನೂ ಏನೋ ದೇವರು ಶಿಕ್ಷೆ ಕೊಡ್ತಾನೆ, ದೇವ್ರು ನರಕಕ್ಕೆ ಹಾಕ್ತಾನೆ, ಅಪರಾಧವನ್ನು ಮಾಡಿದ್ರೆ ದೇವರು ಶಿಕ್ಷೆ ಕೊಡ್ತಾನೆ, ಹತದ್ರಿಂದಲೇ ನಾವು ಇದನ್ನು ಮಾಡಬಾರ್ದು ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಒಂದು ಸಾರಿ ನಾವು ಮಾಡುವಂಥ ಆಲೋಚನೆಗಳು, ನಾವು ಹೇಳುವಂಥ ಮಾತುಗಳು ನ್ಯಾಯವಾಗಿದೆ, ಒಂದು ಸಾರಿ ಆಲೋಚನೆ ಮಾಡಿ ನೋಡ್ಬೇಕು. ಯಾಕೆ ಎಂಬುದಾಗಿ ನೋಡುವಂಥದ್ದಾದರೆ, ಏನೋ ದೇವರು ಶಿಕ್ಷೆ ಕೊಡ್ತಾನೆ ಅದಕ್ಕೋಸ್ಕರವೇ ತಪ್ಪು ಮಾಡ್ದು ಎನ್ನುವಂಥ ಒಂದು ಕಾರ್ಯಕ್ಕಿನ್ನ ದೇವರು ಇದನ್ನು ಮೆಚ್ಚಲ್ಲ. ಯಾಕೆಂದ್ರೆ ಇದು ನಾವು ನ್ಯಾಯವಾಗಿ ದೇವರಿಗೆ ನಾವು ಮಕ್ಕಳಾಗಿ ನಡ್ಕೋಬೇಕು, ಇದು ನ್ಯಾಯ, ಆ ದೇವ್ರು ಹೇಳಿದಂಥ ರೀತಿಯಲ್ಲಿ ನಾವು ಬದುಕಬೇಕು, ಇದು ನ್ಯಾಯ ಎಂಬುದಾಗಿ ನಾವು ಆಲೋಚನೆ ಮಾಡಲ್ಲ. ದೇವ್ರು ಶಿಕ್ಷೆ ಕೊಡ್ತಾನೆ ಅದಕ್ಕೋಸ್ಕರ ನೀತಿಯಿಂದ ನಡಿಬೇಕು ಅಂದ್ಕೊಂತೀವಿ. ದೇವ್ರು ನಮ್ಮನ್ನು ಎತ್ತಿದ್ದಾನೆ, ದೇವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಾವು ನ್ಯಾಯ ರೀತಿಯಾಗಿ ದೇವ್ರು ಹೇಳಿದಂಥ ರೀತಿಯಲ್ಲಿ ಬದುಕಬೇಕು ಅಂತೇಳಿ ಈ ರೀತಿಯಾಗಿ ಯೋಚನೆ ಮಾಡಲ್ಲ. ದೇವ್ರು ಶಿಕ್ಷೆ ಕೊಡ್ತಾನೆ ಅದಕ್ಕೋಸ್ಕರ ನಾವು ಬದುಕಬೇಕು ಎಂಬುದಾಗಿ ನಾವು ಈ ರೀತಿಯಾಗಿ ಅಂದ್ಕೊಳ್ತೀವಿ. ಆದ್ದರಿಂದ ಇದು ತಪ್ಪು. ನಾವು ದೇವ್ರು ಶಿಕ್ಷೆ ಕೊಡ್ತಾನೆ ಅನ್ನುವಂಥದ್ಕಿನ್ನ ದೇವರು ಮೆಚ್ಚಲ್ಲ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು.